ಸ್ನೇಹಿತರೆ, ಪ್ರತಿಧ್ವನಿಗೆ ಸ್ವಾಗತ. ಈಗ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಆ ಗೊಂದಲ ಇದೆಯಲ್ಲ, ಮುಖ್ಯಮಂತ್ರಿಯ ಬದಲಾವಣೆಯ ಕುರಿತು ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಆ ಕ್ರಾಂತಿ, ಮುಂಬರುವಂತಹ ಕ್ರಾಂತಿಯ ಒಂದು ಭಯ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ ಯಾವ ಕ್ಷಣದಲ್ಲಿ ಇನ್ನು ಈ ವಾರದಲ್ಲಿ ಬಹುತೇಕ ಬಿಜೆಪಿನಲ್ಲೂ ಕೂಡ ಇದೇ ಸ್ಥಿತಿ ಇರೋದು. ಒಂದ್ ಕಡೆ ಬಿಜೆಪಿನಲ್ಲಿ ವಿಜೇಂದ್ರನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಚೇಂಜ್ ಮಾಡ್ಬೇಕಂತ ಒಂದ್ ಕಡೆ ಆದ್ರೆ, ಕಾಂಗ್ರೆಸ್ ನಲ್ಲಿ ಇಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಬೇಕು ಎನ್ನುವಂತಹ ಮಾತುಗಳು ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಏನು ಮುಖ್ಯಮಂತ್ರಿ ಬದಲಾವಣೆಯ ಈ ಒಂದು ಗುದ್ದಾಟ ಇದೆಯಲ್ಲ, ಮುಸುಕಿನ ಗುದ್ದಾಟ, ಇದು ಈಗ ದೆಹಲಿಯ ಹೈಕಮಾಂಡ್ ಅಂಗಳ ತಲುಪಿರುವಂಥದ್ದು. ಈಗಾಗಲೇ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಒನ್ ಟು ಒನ್ ಶಾಸಕರ ಜೊತೆಗೆ ಒನ್ ಟು ಒನ್ ಡಿಸ್ಕಷನ್ ಮಾಡಿದಾಯ್ತು. ಅವರ ಕುಂದುಕೊರತೆಗಳೇನು, ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇದೆ, ಕ್ಷೇತ್ರದ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಸಾಗ್ತಾ ಇದೆಯಾ, ಎಲ್ಲದರ ಕುರಿತು ಸುರ್ಜೇವಾಲಾ ಅವರ ಜೊತೆಯಲ್ಲಿ ಸಚಿವರು ನಿಮ್ ಜೊತೆ ಸರಿಯಾಗಿ ಸ್ಪಂದಿಸ್ತಾ ಇದ್ದಾರಾ, ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಇದೆಯಾ, ಕ್ಷೇತ್ರದ ಕೆಲಸ ಕಾರ್ಯಗಳು ಆಗ್ತಾ ಇದೆ, ಎಲ್ಲವನ್ನು ಕೂಡ ಈಗಾಗಲೇ ಸುರ್ಜೇವಾಲಾ ಅವರು ಒನ್ ಶಾಸಕರ ಜೊತೆ ಡಿಸ್ಕಷನ್ ಮಾಡಿದ್ದಾರೆ. ಸೊ ಈ ಒಂದು ವರದಿ ಈಗ ದೆಹಲಿಯ ಹೈಕಮಾಂಡ್ ತಲುಪಿದೆ. ಇಲ್ಲಿ ಹೈಕಮಾಂಡ್ ಅಂದ್ರೆ ಇಲ್ಲಿ ಮತ್ತೊಂದು ವಿವಾದ ಆಗಿತ್ತು ಇತ್ತೀಚೆಗಷ್ಟೇ. ಹೈಕಮಾಂಡ್ ಅಂದ್ರೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆನ ಅಥವಾ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಎನ್ನುವಂತ ವಾದ ಕೂಡ ಕೇಳಿ ಬಂದಿತ್ತು. ಇಲ್ಲಿ ಕಡಾಖಂಡಿತವಾಗಿ ಹೈಕಮಾಂಡ್ ಅಂದ್ರೆ, ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ರು, ನಮಗೆ ಹೈಕಮಾಂಡ್ ಅಂದ್ರೆ ದೇವಸ್ಥಾನ ಇದ್ದಾಗೆ, ಅದು ದೆಹಲಿಯ ರಾಹುಲ್ ಗಾಂಧಿ ಅವರಾಗಿ ಆಗಿರ್ಬೋದು, ಆದಿಯಾಗಿ ಸೋನಿಯಾ ಗಾಂಧಿ ಅವರು ಅಂತ ಹೇಳಿ ಹೇಳಿದ್ರು. ಹಾಗೆ ಇಲ್ಲಿ ಇದೀಗ ಈ ಏನು ಮುಖ್ಯಮಂತ್ರಿ ಬದಲಾವಣೆಯ ಈ ಒಂದು ಅಕ್ಟೋಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಇದೆಯಲ್ಲ, ಸಿಎಂ ಬದಲಾವಣೆಯ ಈ ಒಂದು ವಿಚಾರ ಇದೀಗ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಇರುವಂತದ್ದು. ಈಗಾಗಲೇ ಎಲ್ಲೋ ಒಂದ್ ಕಡೆ ತಿಪ್ಪೆ ಸಾರಿಸುವಂತ ಕೆಲಸಕ್ಕೂ ಕೂಡ ಹೈಕಮಾಂಡ್ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯನವರು ಅವರಿಗೆ OBC ನಲ್ಲಿ ಒಂದು ಮಹತ್ವದ ಸ್ಥಾನ, ಒಂದು ಚೇರ್ಮನ್ ಸ್ಥಾನವನ್ನ ಕೊಟ್ಟು ಇಲ್ಲಿ ಈ ಕುರ್ಚಿಯನ್ನ ಕಿತ್ಕೊಂಡು ಇಲ್ಲಿ ಮತ್ತಿನ್ಯಾರನ್ನು ಕರ್ಕೊಂಡ್ಬಂದು ಕೂರಿಸುವಂತ ಈ ಹೈಕಮಾಂಡ್ ಪ್ಲಾನ್ ಇದೆಯಲ್ಲ, ಇದು ನಿಜಕ್ಕೂ ಅಟ್ಟರ್ ಫ್ಲಾಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಗ್ಯಾಪ್ ನಲ್ಲಿ ದೆಹಲಿಗೆ ಹೋಗಿರುವಂತ ಈ ಎಲ್ಲ ಗೊಂದಲಗಳ ನಡುವೆ ಇಲ್ಲಿ ಒಂದ್ ಕಡೆ ಶಾಸಕರು ಬಣ ಇದೆಯಲ್ಲ, ಈ ಬಣಗಳ ಬಡಿದಾಟಕ್ಕೆ ಬ್ರೇಕ್ ಹಾಕಿದ್ದು ಆಯ್ತು. ಡಿ ಕೆ ಶಿವಕುಮಾರ್ ವಾರ್ನ್ ಮಾಡಿದ್ರು, ಯಾರು ತುಟಿ ಬಿಚ್ಚಂಗಿಲ್ಲ, ಸಿಎಂ ಸ್ಥಾನದ ಬಗ್ಗೆ ಆಗ್ಲಿ ಪಕ್ಷದ ಬಗ್ಗೆ ಆಗ್ಲಿ ಯಾರು ತುಟಿ ಬಿಚ್ಚಾಗಿಲ್ಲ. ಸೊ ವಾರ್ನ್ ಮಾಡಿದಾಯ್ತು, ಅವ್ರಿಗೆ ನೋಟಿಸ್ ಅನ್ನ ನೀಡಿ ಬಾಯಿ ಮುಚ್ಚಿಸಿದ್ದು ಆಯ್ತು. ಈ ಬೆಳವಣಿಗೆ ಆದ್ಮೇಲೆ ಹೈಕಮಾಂಡ್ ತಲುಪಿದಂತಹ ಈ ಸಿಎಂ ಕುರ್ಚಿಯ ಬದಲಾವಣೆಯ ಆ ಒಂದು ಚರ್ಚೆ ಇದೀಗ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ, ಬಹುತೇಕ ಈ ವಾರದಲ್ಲಿ ಆಗುವಂತಹ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಾ ಇದೆ. ಯಾಕಂದ್ರೆ ಆಷಾಢದ ಹೊತ್ತಿಗೆ, ಆಷಾಢ ಕಳೆಯುವ ಮುಂಚೆನೆ ಇಲ್ಲಿ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಈ ನಡುವೆ ಮುಖ್ಯಮಂತ್ರಿ ಈಗಾಗಲೇ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ದೆಹಲಿ ತಲುಪಿದ್ದಾರೆ. ದೆಹಲಿಯ ರಾಹುಲ್ ಗಾಂಧಿ ಅವರ ಭೇಟಿಗೆ ಒಂದಷ್ಟು ಸಮಯವನ್ನು ಕೂಡ ನಿಗದಿಪಡಿಸಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇವತ್ತು ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೊರಟಿರುವಂಥದ್ದು. ಸೊ ಅವರು ಕೂಡ ಅಂದ್ರೆ ಇಬ್ಬರು ನಾಯಕರು, DCM ಮತ್ತೆ CM ಇಬ್ಬರು ಕೂಡ ಒಟ್ಟೊಟ್ಟಿಗೆ ದೆಹಲಿಯ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಹೊರಟಿರುವುದರಿಂದ ಆ ಒಂದು ಚರ್ಚೆಯ ಹೈ ವೋಲ್ಟೇಜ್ ಒಂದು ಮೀಟಿಂಗ್ ಅನ್ನ ಹೈಕಮಾಂಡ್ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿರುವುದರ ಹಿಂದೆ ಇರುವಂತಹ ಮುಖ್ಯ ಕಾರಣ ಏನು, ಎಲ್ರಿಗೂ ಗೊತ್ತಿರುವಂತಹ ವಿಚಾರ, ಅದು ಸಿಎಂ ಕುರ್ಚಿಯ ಬದಲಾವಣೆಯ ವಿಚಾರ. ಸೊ ಹೈ ವೋಲ್ಟೇಜ್ ಮೀಟಿಂಗ್ ದೆಹಲಿಯ ಹೈಕಮಾಂಡ್ ಗಳ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯೋದಕ್ಕೆ ಇದೀಗ ಒಂದು ವೇದಿಕೆ ಸಜ್ಜಾಗಿದೆ. ಬಹುತೇಕ ನಾಳೆ ಇಬ್ಬರು ನಾಯಕರುಗಳು ಕೂಡ ಹೈಕಮಾಂಡ್ ಜೊತೆ ಚರ್ಚೆಯನ್ನ, ಮಹತ್ವದ ಮಾತುಕತೆಯನ್ನ ಆಡುವಂತಹ ಸಾಧ್ಯತೆ ಇದೆ. ಈ ಒಂದು ಗ್ಯಾಪ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿಯ ಪ್ರಭಾವಿ ನಾಯಕರನ್ನು ಕೂಡ ದೆಹಲಿನಲ್ಲಿ ಭೇಟಿ ಆಗಲಿದ್ದಾರೆ ಎನ್ನುವಂತ ಮಾತುಗಳು. ಯಾರದು ಅನ್ನೋದನ್ನ ನೋಡೋದಾದ್ರೆ, ಅಲ್ಲಿ ಮುಖ್ಯಮಂತ್ರಿ ಯಾರನ್ನ ಭೇಟಿ ಆಗ್ತಾರೆ, ಇಲ್ಲಿ ಏನಾದ್ರು ಮುಖ್ಯಮಂತ್ರಿ ಅವರು ಏನಾದ್ರು ಬೇರೆ ಆಗೊಮ್ಮೆ ಏನಾದ್ರು ಮುಖ್ಯಮಂತ್ರಿ ಸ್ಥಾನ ಏನಾದ್ರೂ ಕೈ ತಪ್ಪಿದ್ರೆ, ಇದೇ ನೀವು ನೆನಪಿರ್ಬೇಕು, ಈ ಏನು ಆಪರೇಷನ್ ಕಮಲ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಒಂದಷ್ಟು ಶಾಸಕರನ್ನ ಯಾರು ಬಿಜೆಪಿಗೆ ಯಡಿಯೂರಪ್ಪನವ್ರ ಜೊತೆ ಯಾರು ಕಳಿಸ್ಕೊಟ್ರು ಅಂತ ಹೇಳಿದ್ರೆ, ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂತ ವಿಚಾರ. ಅದು ಯಡಿಯೂರಪ್ಪನವರ, ಅದು ಸಿದ್ದರಾಮಯ್ಯನವರ ಹೆಸರು ಕೇಳಿ ಬರುತ್ತೆ. ಒಂದಷ್ಟು ಶಾಸಕರುಗಳನ್ನ ಕಳಿಸ್ಕೊಟ್ಟಿ ಅಲ್ಲಿ ಏನು ಆಪರೇಷನ್ ಕಮಲಕ್ಕೆ ಕಾರಣರಾದ್ರು ಸಿದ್ದರಾಮಯ್ಯ ಎನ್ನುವಂತಹ ಮಾತುಗಳು ಕೂಡ ಇದೆ. ಇಲ್ಲಿ ಆಗೊಮ್ಮೆ ಏನಾದ್ರೂ ನನ್ನ ಕುರ್ಚಿಗೆ ಕೈ ಇಟ್ರೆ ಎಚ್ಚರ, ನಾನು ಯಾವ ಸ್ಟೆಪ್ ಬೇಕಂದ್ರೂ ತೆಗೆದುಕೊಳ್ಳಕ್ಕೆ ರೆಡಿ ಇದ್ದೇನೆ ಎನ್ನುವಂತ ಆ ಒಂದು ಸಂದೇಶವನ್ನೇನಾದ್ರೂ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ, ರಾಜ್ಯ ನಾಯಕರುಗಳಿಗೆ ರವಾನೆ ಮಾಡ್ತಾ ಇದಾರ ಎನ್ನುವಂತ ಅನುಮಾನ ಕೂಡ ಇದೆ. ಯಾಕಂದ್ರೆ ವೈಮಾನಿಕ
ಆ ಒಂದು ಏನು ಪ್ರದರ್ಶನ ಇದೆಯಲ್ಲ, ಇದರ ಒಂದು ನೆಪವನ್ನ ಇಟ್ಕೊಂಡು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಹಾಕ್ತಾ ಇರುವಂತ ಸಿಎಂ ಸಿದ್ದರಾಮಯ್ಯನವರು ಅವರ ನಡೆಯನ್ನೇನಾದ್ರೂ ಬದಲಾಯಿಸ್ತಾರ? ಸೊ ಹೇಳೋದಕ್ಕೆ ಆಗೋದಿಲ್ಲ. ರಾಜಕೀಯದಲ್ಲಿ ಯಾವಾಗ ಯಾರು ಯಾವ ಕಡೆ ಬೇಕಂದ್ರೂ ಮುಖ ಮಾಡ್ತಾರೆ, ಗಾಳಿ ಹೆಂಗ್ ಬೇಕಂದ್ರೂ ಬೀಸುತ್ತೆ. ಸೊ ಇಲ್ಲೂ ಕೂಡ ಏನಾದ್ರೂ ಅಂತಹ ಸಾಧ್ಯತೆಗಳಿದೆಯಾ? ಇಲ್ಲ, ಇದೆ. ಎರಡನ್ನು ಕೂಡ ಅಲ್ಲಗಳೆಯೋದಕ್ಕೆ ಆಗೋದೇ ಇಲ್ಲ. ಇದು ರಾಜಕೀಯ, ಯಾರು ಯಾವಾಗ ಹೆಂಗ್ ಬೇಕಂದ್ರೂ ಟರ್ನ್ ಆಗ್ಬೋದು. ಈಗ ಹಂಗ್ ನೋಡೋದಾದ್ರೆ ಇಲ್ಲಿ ನಿಷ್ಠೆ ಗಿಷ್ಟೆ ಎಂಥದೂ ಇಲ್ಲ. ಇಲ್ಲಿ ರಾಜಕೀಯ ಅವರವರ ಲಾಭ, ಸ್ವಾರ್ಥ, ತಂತ್ರ, ಕುತಂತ್ರಗಾರಿಕೆಯಿಂದಲೇ ರಾಜಕೀಯ ಇವತ್ತು ನಡೀತಾ ಇರುವಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ನನಗೆ OBC ಸ್ಥಾನ, OBC-ನಲ್ಲಿ ಯಾವ ಮಹತ್ವದ ಸ್ಥಾನವು ಬೇಡ ಅಂತೇಳಿ ಇಲ್ಲಿ ಮಾಧ್ಯಮದವ್ರ ಮುಂದೆ ಹೇಳಿದ್ರು. ಮಾಧ್ಯಮದವ್ರು, ಸರ್ ನಿಮ್ಗೆ ಆಗೊಮ್ಮೆ ಏನಾದ್ರು OBC-ನಲ್ಲಿ ಸೆಂಟ್ರಲ್ ಏನಾದ್ರೂ ಒಂದು ಜವಾಬ್ದಾರಿ ಸ್ಥಾನ ಹೈಕಮಾಂಡ್ ಕೊಟ್ರೆ ಏನ್ ಮಾಡ್ತೀರಿ ಅಂತ. ಏನ್ ಮಾಡಕ್ಕಾಗುತ್ತೆ? ಏನು ನಾವು ಹೈಕಮಾಂಡ್ ಆ ತರ ಜವಾಬ್ದಾರಿ ಕೊಟ್ರೆ ಓಡೋಗೋಕ್ಕಾಗುತ್ತಾ ಅಂತ ಹೇಳಿ ಒಂದ್ ರೀತಿ ಹುಂಬತನದಿಂದ ಉತ್ತರ ಕೊಟ್ರು ಸಿಎಂ ಸಾಹೇಬ್. ಬಟ್ ಆದ್ರೆ ಇಲ್ಲಿ ಸಿಎಂ ಸ್ಥಾನಕ್ಕೆ ಏನಾದ್ರೂ ಕುತ್ತು ಬರ್ತಾ ಇದೆ, ನನಗೆ ಸಿಎಂ ಸ್ಥಾನ ಹೋಗ್ತಾ ಇದೆ ಅನ್ನುವಂತ ಏನಾದ್ರೂ ಕನ್ಫರ್ಮೇಶನ್ ಸಿಕ್ಕಿದ್ರೆ ಸಿಎಂ ಸಿದ್ದರಾಮಯ್ಯನವರು ಹಾಗೊಮ್ಮೆ ಏನಾದ್ರೂ ರಿವರ್ಸ್ ತಗೊಳ್ತಾರಾ, ಯೂಟರ್ನ್ ಹೊಡಿತಾರ? ಸೊ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ DK ಶಿವಕುಮಾರ್ ಅವರು ಪಟ್ಟಿಡಿದು ಕುತ್ಕೊಂಡಿದ್ದಾರೆ. 2028ಕ್ಕೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಇಷ್ಟು ಸಂಖ್ಯಾಬಲದಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳೋದಕ್ಕೆ ಕನ್ಫರ್ಮ್ ಅನ್ಸಲು ಯಾರ ಕೈಯಿಂದಲೂ ಕೂಡ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಅದು DK ಶಿವಕುಮಾರ್ ಅವ್ರಿಗೂ ಗೊತ್ತಿದೆ. ಈ ಟರ್ಮ್ ಬಿಟ್ರೆ ಮತ್ತೆ ಮುಂದಿನ ಅವಧಿನಲ್ಲಿ ಕಾಂಗ್ರೆಸ್ ಇಷ್ಟು ಅವಧಿ ಅಂದ್ರೆ ಇಷ್ಟು ಸೀಟ್ಗಳನ್ನ ಗೆಲ್ಲುತ್ತೆ ಅಂತ ಯಾರಿಂದಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಕಾಂಗ್ರೆಸ್ ಮುಂದಿನ ಅವಧಿಯಲ್ಲೂ ಕೂಡ ಅಧಿಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ರಚನೆ ಮಾಡುತ್ತೆ ಅಂತ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಇದು DK ಶಿವಕುಮಾರ್ ಅವರಿಗೆ ಬಹಳ ಚೆನ್ನಾಗಿ ಅರ್ಥವಾಗಿದೆ. ಹಾಗಾಗಿ ಹೈ ವೋಲ್ಟೇಜ್ ಮೀಟಿಂಗ್ ಹೈಕಮಾಂಡ್ ಜೊತೆಗಿನ ಏನು DK ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು. ಸೊ ಯಾವ ಕ್ಷಣದಲ್ಲಿ ಏನ್ ಬೇಕಂದ್ರೂ ಆಗ್ಬೋದು. ಪಟ್ಟಿ ಹಿಡಿದು ಹಾಗೊಮ್ಮೆ ಮುಖ್ಯಮಂತ್ರಿ ಸ್ಥಾನಕ್ಕೆ DK ಶಿವಕುಮಾರ್ ಕುಳಿತಿದ್ದೇ ಆದಲ್ಲಿ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಕುತ್ತು ಬರೋದಂತೂ 100% ಗ್ಯಾರಂಟಿ ಅಂತ ಹೇಳ್ಬೋದು. ಅಷ್ಟು ಸುಲಭವಾಗಿ ಟಗರು ಬಿಟ್ಕೊಡೋದಿಲ್ಲ ಮುಖ್ಯಮಂತ್ರಿ ಸ್ಥಾನವನ್ನ. ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನ ಅಷ್ಟು ಸಲೀಸಾಗಿ ಬಿಟ್ಕೊಟ್ಬಿಡ್ತಾರ? ಈಗ ಒಲಿದು ಬಂದಿರುವಂತಹ ಇಂತಹ ದೊಡ್ಡ ಅವಕಾಶವನ್ನ, ಮುಖ್ಯಮಂತ್ರಿ ಆಗುವಂತಹ ಕನಸನ್ನ ಹೊತ್ತು ಬಂದಿದ್ದಂತ ಕನಕಪುರದ ಬಂಡೆ DK ಶಿವಕುಮಾರ್ ಅವರು ಈ ಒಂದು ಅವಕಾಶವನ್ನ ಅಷ್ಟು ಸುಲಭವಾಗಿ ಕೈ ಚೆಲ್ಲಿ ಕೂರ್ತಾರ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.